ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ. ಅಮೃತ ಸೋಮೇಶ್ವರ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ. ಗಣಾನಾಥ ಎಕ್ಕಾರ್. ಪ್ರಿಯ ಕೇಳುಗರೆ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ. ಬನ್ನಿ, ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೇ, ಕಾಯಕಲ್ಪ ಅಂತ ಒಂದು ಯಕ್ಷಗಾನ ಕೃತಿ ಸರ್, ಅದು ಕೂಡ ಬಹಳ ಪ್ರಸಂಗಗಳಲ್ಲಿ ಗಮನಾರ್ಹ ಮತ್ತು ಜನಪ್ರಿಯ ಆಗಿದೆ. ಸೊ ಅದರ ಬಗ್ಗೆ ಸ್ವಲ್ಪ. ಕಾಯಕಲ್ಪ ಅದರ ವಿಶೇಷತೆ ಏನು ಅಂತಂದರೆ, ಸಾಮಾನ್ಯವಾಗಿ ಪ್ರಸಂಗಗಳಲ್ಲಿ ಯುದ್ಧ ಎನ್ನುವುದು ಒಂದು ಅನಿವಾರ್ಯವೇ. ಸುರಾಸುರರಿಗಿರ್ಬೋದು, ರಾಜರಾಜರುಗಳಿಗಿರ್ಬೋದು, ಕೌಟುಂಬಿಕ ಕಲಹ ಇರ್ಬೋದು. ಆದರೆ ಇಲ್ಲಿ ಈ ಕಾಯಕಲ್ಪದಲ್ಲಿ ಯುದ್ಧ ಪ್ರಸಕ್ತಿಯೇ ಇಲ್ಲ. ಆದರೂ ಅದು ಬಹಳ ಜನಪ್ರಿಯವಾಗಿದೆ. ಅದು ಏನು ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಮೊನ್ನೊಬ್ಬರು ಸ್ನೇಹಿತರು ಅಡ್ಡನಡಕದಿಂದ ನನಗೆ ಫೋನ್ ಮಾಡಿದರು. ನಿನ್ನೆ ಇಲ್ಲಿ ಒಂದು ತಂಡದವರು ನಿಮ್ಮ ಕಾಯಕಲ್ಪವನ್ನು ಆಡಿದರು, ಬಹಳ ಚೆನ್ನಾಗಿತ್ತು ಅಂತ. ಕಾಯಕಲ್ಪ, ಅದರಿಂದ ಕಾಯಕಲ್ಪದಲ್ಲಿ ಯುದ್ಧವೇ ಅನಿವಾರ್ಯ ಅಂತ ಅನ್ನುವಂಥ ಧೋರಣೆಯಲ್ಲಿ ಇಲ್ಲದಿದ್ದರೂ ಒಂದು ಧೋರಣೆ. ಈಗ ಕಾಯಕಲ್ಪ ಎನ್ನುವುದು ಒಂದು ರೀತಿಯ ಔಷಧೀಯ ಸ್ವರೂಪದ ಒಂದು ಚಿಕಿತ್ಸೆ. ಅದು ಕಾಯಕಲ್ಪ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಇಡೀ ದೇಹವನ್ನು ನವೀಕರಣ ಮಾಡುವಂಥದ್ದು. ಅದು ಹಿಂದೆ ಇತ್ತಂತೆ, ಅದಕ್ಕೆ ಕೆಲವು ವಿಧಿವಿಧಾನಗಳುಂಟು. ಮತ್ತು ಇಲ್ಲಿ ಅದು ಭೂಮಿಯ ಮೇಲೆ ಅಲ್ಲ, ಭೂಮಿಯ ಒಳಗೆ ಒಂದು ಸುರಂಗದ ಹಾಗೆ ಅಂತರಾಳದಲ್ಲಿ ಕೂತುಗೊಳಿಸಿ ಬಿಸಿಲೆಲ್ಲ ಬೀಳದ ಹಾಗೆ ಕೆಲವು ದಿವಸ ಆ ವ್ಯಕ್ತಿಯ ದೇಹಕ್ಕೆ ಆ ಚಿಕಿತ್ಸೆಯನ್ನು ಮಾಡಬೇಕು. ಅದು ಕಾಯಕಲ್ಪ ಚಿಕಿತ್ಸೆ. ಆ ಸಂಕೇತವನ್ನು ತೆಕ್ಕೊಂಡು ಕಾಯಕಲ್ಪ ಅಂತ ಪ್ರಸಂಗ. ಅಲ್ಲಿ ಸುಕನ್ಯಾ, ಶರಿಯಾತಿ ಮೊದಲಾದವರು ಅಲ್ಲಿ ಬರ್ತಾರೆ. ಈ ಸುಕನ್ಯೆ ಒಂದು ಹುತ್ತದ ಒಳಗೆ 2 ಕಣ್ಣುಗಳು ಮಿನುಗುತ್ತಾ ಇದ್ದದನ್ನು ಕಂಡು ದರ್ಬೆ ಹಾಕಿ ಆ ಕಣ್ಣುಗಳಿಂದ ರಕ್ತದ ಧಾರೆ ಹರಿಯುತ್ತದೆ. ಹಾಗೆ ಆ ಋಷಿ ಇರ್ತಾನೆ ಒಬ್ಬ ಅದರೊಳಗೆ. ಮತ್ತು ಆ ಋಷಿ ಹೇಳ್ತಾನೆ, ಕುರುಡಾಗಿ ಬಿಟ್ಟಿದ್ದೇನೆ ನಾನು, ನನ್ನನ್ನು ಶುಶ್ರೂಷೆ ಮಾಡಲಿಕ್ಕೆ ನಿನ್ನ ಮಗಳನ್ನೇ ನೀನು ನನಗೆ ಸೇವಕಿಯಾಗಿ ಒದಗಿಸು ಅಂತ ನಿರ್ವಾಹ ಇಲ್ಲದೆ ಒದಗಿಸ್ತಾನೆ. ಆಮೇಲೆ ಕತೆ ಮುಂದುವರೆದು ಕೊನೆಯಲ್ಲಿ ಅಶ್ವಿನಿ ದೇವತೆಗಳು ಒಲಿದು ಪ್ರತ್ಯಕ್ಷರಾಗಿ ಅಲ್ಲಿ ಏನು ಕಂಡೀಷನ್, ಏನೋ ಅವರು ಶರ್ತ ಅಂತಾರೆ. ಅಶ್ವಿನಿ ದೇವತೆಗಳು ನೋಡಿ, ವಿಚಿತ್ರ ಅಂದರೆ ದೇವತೆಗಳಲ್ಲಿ ಶೂದ್ರರಂತೆ, ಅವರಿಗೆ ಪಂಕ್ತಿ ಇಲ್ಲ, ಸುರಪಂಕ್ತಿ ಇಲ್ಲ. ಆದ್ದರಿಂದ ಅವರು ಒಂದು ಕೇಳಿಕೊಳ್ತಾರೆ ಈ ಶರಿಯಾತಿಯಲ್ಲಿ, ನಮಗೆ ಹವಿಸ್ಸು ಸಿಕ್ಕುವ ಹಾಗೆ ಆಗಬೇಕು, ನಿಮಗೆ ಕಣ್ಣು ಕೊಡುವಂಥ ಕೆಲಸ ನಾವು ಮಾಡಿದೆ. ಅಶ್ವಿನಿ ದೇವತೆಗಳನ್ನು ದೇವ ವೈದ್ಯರು. ಹಾಗೆ ಒಂದು ಪರಸ್ಪರ ಒಡಂಬಡಿಕೆಯಿಂದ ಅಶ್ವಿನಿ ದೇವತೆಗಳು ಕರುಣಿಸ್ತಾರೆ, ಕಣ್ಣು ಬರ್ತದೆ. ಅದಕ್ಕೆ ಇಂದ್ರ ಅಡ್ಡಿ ಬರ್ತಾನೆ. ದೇವತೆಗಳ ವರಿಷ್ಠನೇ ಆದರೂ ಕೂಡ ಅವರು ಹಾಗೆ ಇರಲಿ ಅಂತೇಳಿ, ಅವರು ದೇವಪಂಕ್ತಿಗೆ ಅಲ್ಲಿ ಬರುವುದು ಬೇಡ, ಅವರು ಹಾಗೆ ಇರಲಿ ಅಂತ ಮನೋಭಾವ ಇಂದ್ರಂದು ಅಂತ. ಅಂದರೆ ಪಟ್ಟಭದ್ರ ಹಿತಾಸಕ್ತಿಯ ಒಂದು ಅಂಶವನ್ನು ನಾವು ಅಲ್ಲಿ ಕಾಣ್ತೇವೆ. ಕೊನೆಯಲ್ಲಿ ಎಲ್ಲವೂ ಸುಖ ಅಂತ ಆಗ್ತದೆ. ಈಗ ತಮಗೆ ಯಕ್ಷಗಾನ ಕವಿಗಳಲ್ಲ ಅಂತ ಪರಿಗಣಿಸುವ ಒಂದು ಪರಂಪರೆಯನ್ನು ನಾವು ನೋಡ್ತೇವೆ. ಅಂದ್ರೆ ಎಷ್ಟ ಕೃತಿಗಳು ಬರೆದ್ರು ಕೂಡ ಇತ್ತೀಚೆಗೆ ಏನೋ ಪಠ್ಯದಲ್ಲಿ ಸೇರಿಸಿದ್ದಾರೆ, ಇಲ್ಲಾಂದ್ರೆ ಪೂರ್ಣ ನಿರ್ಲಕ್ಷ್ಯ ಮಾಡಲಾಗುತ್ತೆ. ನಿಜವಾಗಿ ಅದು ಕೂಡ ಒಂದು ಸೃಜನಶೀಲ ಸೃಷ್ಟಿ ಅಲ್ವೇ ಸರ್? ಖಂಡಿತ. ಅದು ಬಹಳ ಸುಲಭದಲ್ಲಿ ನೀರು ಕುಡಿದ ಹಾಗೆ ಬರೆದು ಬಿಸಾಡುವಂಥ ವಿಷಯ ಅಲ್ಲ. ಅದ್ರಲ್ಲಿ ನೋಡಿ, ಸಾಹಿತ್ಯಾಂಶ ಇದೆ, ಕಲಾಂಶ ಇದೆ, ರಾಗತಾಳಗಳ ವಿಷಯ ಇದೆ, ಛಂದಸ್ಸು ಇದೆ, ಕಥನ ಸಂದೇಶ ಇದೆ. ಹೀಗೆ ಎಲ್ಲವೂ ಇರುವಂಥ ಒಂದು ಸರ್ವಾಂಗ ಸುಂದರವಾದ ಸಾಹಿತ್ಯವನ್ನು ನಿಕೃಷ್ಟ ಅಂತ ಗಣಿಸುವುದೇ ಒಂದು ರೀತಿಯ ತಪ್ಪದು. ಹಾಗೆ ಮಾಡಬಾರ್ದು. ನಿಜವೇ ನನ್ನ ಎಣಿಕೆಯಲ್ಲಿ ನಮ್ಮ ಮೇಜರ್ ಕನ್ನಡದ ಪಠ್ಯದಲ್ಲಿ ಒಂದು ಪ್ರಸಂಗದ ಒಂದು ಭಾಗ ಆದರೂ ರಸವತ್ತಾದ ಭಾಗ
ಪಾರ್ಸು ಬಂದೇ ಇರಲಿ ಅಥವಾ ಪ್ರಸಿದ್ಧ ಕವಿಗಳು ಹಟ್ಟಿ ಅಂಗಡಿ ರಾಮ್ ಭಟ್ರು ಮೊದಲಾದಂಥವ್ರು ಒಳ್ಳೆಯ ಭಾಗವನ್ನು ಅಧ್ಯಯನಕ್ಕೆ ಇಡೋಣ. ಇಟ್ಟಿದ್ದಾರೆ, ಈಗ ಇದೆ ಉಂಟಾ? ಯಕ್ಷಗಾನ ನನಗೆ ಮೇಜರ್ ಕನ್ನಡಕ್ಕೂ ಇದೆ, MA ಕನ್ನಡಕ್ಕೂ MA ಇವನ್ ಟೆಕ್ಸ್ಟ್ ಬುಕ್ ಅದರಲ್ಲೂ ಹಾಕಿದ್ದಾರೆ. ಪಠ್ಯಗಳಲ್ಲಿ ಕೂಡ BA BCom ಪಠ್ಯಗಳಲ್ಲಿ ಕೂಡ ಅದನ್ನ ಸೇರಿಸಿಬಿಟ್ಟಿದ್ದಾರೆ. ಬಹಳ ಅಗತ್ಯ. ಈಗ ಪಾರ್ತಿಸುಬ್ಬ, ಮುದ್ದಣ ಮುಂತಾದವರ ಪ್ರಭಾವ ನಿಮ್ಮ ಮೇಲೆ ಇದೆ. ನಿಮ್ಮ ಯಕ್ಷಗಾನ ರಚನೆಯ ಸಂದರ್ಭದಲ್ಲಿ ಅವರ ರಚನೆ ಏನಿದೆ ಅದು ನಿಮಗೆ ಮಾರ್ಗದರ್ಶಕ ಆಗಿದೆಯೋ? ಪಾರ್ಸುಬ್ಬಂತೂ ಉಂಟು, ಖಂಡಿತವಾಗಿ ಉಂಟು. ಯಾಕಂದರೆ ಅವನ ಯಕ್ಷಗಾನ ಆಚಾರ್ಯ ಅಂತ ಕರೆಸಿಕೊಳ್ಳುವಂಥ ಯಕ್ಷಗಾನದ ಒಂದು ರೀತಿಯ ಮೂಲ ಪುರುಷ. ಆದರೆ ಅವನಿಗಿಂತ ಹಿಂದೆ ಯಕ್ಷಗಾನ ಇತ್ತು ಅನ್ನೋದು ಸತ್ಯವೇ, ಆದರೆ ಒಂದು ಸ್ಟ್ಯಾಂಡರ್ಡೈಸೇಷನ್, ಅದಕ್ಕೊಂದು ರೀತಿಯ ಪ್ರಮಾಣೀಕೃತ ರೂಪ ಕೊಟ್ಟದ್ದು ಅವ ಅಂತ ಹೇಳ್ಬೋದು. ಮುದ್ದಣ ನಮಗೆ ಆಧುನಿಕವಾಗಿ ಒದಗುತ್ತಾನೆ. ಮುದ್ದಣನಲ್ಲಿ ಸ್ವಲ್ಪ ಪಾಂಡಿತ್ಯ ಹೆಚ್ಚು. ನನ್ನ ಪ್ರಾಮಾಣಿಕವಾದ ಅನಿಸಿಕೆ ಏನಂದರೆ ಅಷ್ಟು ಪಾಂಡಿತ್ಯ ಯಕ್ಷಗಾನ ಸಾಹಿತ್ಯಕ್ಕೆ ಬೇಡ. ಯಾಕಂದರೆ ಹಿಂದಿನ ಕಾಲದ ಯಕ್ಷಗಾನ ಕಲಾವಿದರು ಅಷ್ಟೊಂದು ಸುಶಿಕ್ಷಿತರಲ್ಲ. ಆದ್ದರಿಂದ ಆ ಪದ್ಯಗಳನ್ನು ಅರ್ಥ ಮಾಡಿಕೊಂಡು ಕುಣಿತ ಇತ್ಯಾದಿಗಳನ್ನು ನಿರ್ವಹಿಸಿಕೊಂಡು ಅವರು ರಂಗದಲ್ಲಿ ಕೆಲಸ ಮಾಡಬೇಕು. ಅದು ಸ್ವಲ್ಪ ಕಷ್ಟನೇ. ಉದಾಹರಣೆಗೆ ಕಾದಂಬ ನಿಖರ ಪಾರುತ್ತೈದೆ ತಮಗೆ ಬೇಕಾದಂಬ ಕಾದಂಬ ಕಾದಂಬ ಅಂತ 5-6 ಸರ್ತಿ ಬರ್ತದೆ ಮುದ್ದಣನ ಪದ್ಯದಲ್ಲಿ. ಅದು ಅರ್ಥ ಮಾಡಿಕೊಳ್ಳಿ ತುಂಬ ಕಷ್ಟ. ಕಾದಂಬ ಅಂತ ಒಂದು ಕದಂಬ ವೃಕ್ಷಕ್ಕೆ ಸಂಬಂಧಪಟ್ಟಂಥ ಅರ್ಥ ಇದೆ. ಕಾದ ಅಂಬ ಅದು ಇನ್ನೊಂದು ರೀತಿಯಲ್ಲಿ, ಅದಕ್ಕೆ ಅರ್ಥ ಇನ್ನೊಂದು ರೀತಿ. ಇದೆಲ್ಲ ಅರ್ಥ ಮಾಡುವ ಸ್ಥಿತಿಯಲ್ಲಿ ಹಿಂದಿನ ಕಲಾವಿದರು ಇರಲಿಲ್ಲ, ಇಂದೂ ಇಲ್ಲ, ಆ ರೀತಿಯಾಗಿ ಇಲ್ಲ. ಅದರಿಂದ ಕಠಿಣ ಶಬ್ದ ಪ್ರಯೋಗ ಇಲ್ಲ, ಅದು ಮಾಡಬಾರ್ದು. ಮತ್ತೊಂದು, ಈಗ ಒಂದು ಕುಣಿತದ ಪದ್ಯ ಉಂಟು, ಶ್ರೀಕರ ಶತಮಕ ನುತತಿರಶ. ಅಲ್ಲಿ ಒಂದು ರಾಗ ತಾಳದ ಬಗ್ಗೆ ಒಂದು ನಿರ್ದೇಶನ. ಶ್ರೀಕರ ಶತಮಖ, ಶತಮಖ ಅಂದರೆ ಇವ ಇಂದ್ರ, ಮಖ ಅಂದರೆ ಯಜ್ಞ, 100 ಯಜ್ಞ ಮಾಡಿದವನು. ಶ್ರೀಕರ ಶತಮಖ ನುತ ತ್ರಿದಶ ಮಗಮನಿ ಧನಿ ಪದ ಪರಿ, ಅದರಲ್ಲಿ ಇದು ಬಂತು, ಸಂಗೀತದ ವರಸೆ ಬಂತು. ಇದು ಯಕ್ಷಗಾನ ಪದ್ಯಕ್ಕೆ ಬೇಡ, ಅತಿ ಆಯಿತು. ಯಾಕಂದರೆ ಹಿಂದೆ ಆಟದ ಕಲಾವಿದರು ಮಿತವಾದ ಒಂದು ಸಾಹಿತ್ಯ ಪರಿಜ್ಞಾನ ಇದ್ದವರು, ಆದ್ದರಿಂದ ಅವರಿಗೆಲ್ಲ ಅಂಥದ್ದು ಬೇಡ. ಆದ್ದರಿಂದ ಗೋವಿಂದ ಪೈಗಳು ಒಂದು ಸಂದರ್ಭದಲ್ಲಿ ಹೇಳಿದ ಹಾಗೆ, ನಾವು ನೀವು ಪಡಸಾಲೆಯಲ್ಲಿ ಕುಳಿತು ಪಟ್ಟಾಂಗ ಹೊಡೆದ ಹಾಗೆ ಸರಳ ಸುಂದರವಾಗಿ ಸರಾಗವಾಗಿ ಇರಬೇಕಾದ್ದು ಯಕ್ಷಗಾನ ಪ್ರಸಂಗ ರಚನೆ ಅಂತ. ಹಾಗೆ ಸರ್, ಈಗ ಯಕ್ಷಗಾನಕ್ಕೆ ಈಗ ನಾನು ಆ ಪ್ರಶ್ನೆ ಏನಾಗಲೂ ಕೇಳಿದ್ದೇನೆ. ಈಗ ತುಳು ಭಾಷೆಗೆ, ಹೌದು, ಒಂದು ತುಳು ಭಾಷೆ ಯಕ್ಷಗಾನಕ್ಕೆ ಹೆಚ್ಚು ಒಪ್ಪುವುದಿಲ್ವೇ? ಒಂದು. ಎರಡನೇದಾಗಿ ಸಾಮಾಜಿಕ ಮತ್ತು ಚಾರಿತ್ರಿಕ ವಿಷಯ ಏನಿದೆ ಅಥವಾ ಜಾನಪದ ವಸ್ತು ಏನಿದೆ, ಹೌದು, ಅದು ಯಕ್ಷಗಾನಕ್ಕೆ ಹೆಚ್ಚು ಪ್ರಸ್ತುತ ಆಗೋದಿಲ್ವೇ? ಆಗಬಹುದು. ಈಗ ಯಕ್ಷಗಾನದ ಒಂದು ಮೂಲ ಸ್ವರೂಪದಲ್ಲಿ ಏನು ಅಂದರೆ ಸ್ವಲ್ಪ ಅತಿಮಾನುಷವಾದ ವಿದ್ಯಮಾನಗಳು, ಅದಕ್ಕೆ ಸರಿಯಾದ ವೇಷಭೂಷಣ. ಈಗ ಉದಾಹರಣೆಗೆ ಈ ಕೋಟಿ ಚೆನ್ನೈ ಪ್ರಸಂಗ ಉಂಟು. ಈಗ ಕೋಟಿ ಚೆನ್ನೈರಿಗೆ ಕಿರೀಟ ಇಟ್ಟು ನಿರ್ವಹಣೆ ಮಾಡ್ಬೋದಾ? ಅದು ಬೇರೆ ರೀತಿಯಲ್ಲಿ ಯೋಚಿಸಬೇಕು. ಅದರ ಇಡೀ ತುಳುತಿಟ್ಟು, ನಾನು ಒಂದು ಸಂದರ್ಭದಲ್ಲಿ ಹೇಳಿದ್ದೇನೆ, ತುಳುತಿಟ್ಟು ಎನ್ನುವಂಥದ್ದು ನಾವು ನಿರ್ಮಾಣ ಮಾಡಬೇಕಾದ್ರೆ, ತುಳುವ ಸಂಸ್ಕೃತಿಯಲ್ಲಿ ವಿಜೃಂಭಿಸಬೇಕಾದ್ರೆ ಅದರ ವೇಷಭೂಷಣ ಇತ್ಯಾದಿಗಳು ಬೇರೆ ರೀತಿಯಲ್ಲಿ ಆಗಬೇಕಾಗ್ತದೆ. ಈಗ ಕೋಟಿ ಜನರಿಗೆ ಕಿರೀಟ ಇಡಲಿಕ್ಕೆ ಸಾಧ್ಯ, ಅಥವಾ ಈವನ್ ಪೆರುಮಾಳ ಬಲ್ಲಾಳನೆ ಕೂಡ ಕಿರೀಟ ವೇಷದಲ್ಲಿ ತರುವುದು ಸ್ವಲ್ಪ ಕಷ್ಟವೇ. ತಂದಿದ್ದಾರೆ, ಒಮ್ಮೆ ಪ್ರಯತ್ನಪಟ್ಟು ಕಿರೀಟ ವೇಷದಲ್ಲಿ ಈ ಬಲ್ಲಾಳರುಗಳನ್ನು ತಂದಿದ್ದಾರೆ. ಆದರೆ ಎಲ್ಲ ವೇಷಗಳನ್ನು ಹಾಗೆ ತರಲಿಕ್ಕೆ ಆಗೋದಿಲ್ಲ. ಅದು ಅರ್ಧಂಬರ್ಧ ಏನೋ ಒಂದು ಕಲಸು ಮೇಲೋಗರ ಆಗ್ತದೆ. ಈಗ ತುಳು ಪ್ರಸಂಗ ಬರಿಬಾರ್ದು ಅಂತಿಲ್ಲ. ತುಳು ತಿಟ್ಟು ಅಂತ ತುಳುವಿನಲ್ಲಿ ಪ್ರತ್ಯೇಕ ರಚನೆಯೂ ಮಾಡ್ಬೋದು. ರಾಗತಾಳಗಳನ್ನು ಅವೇ ರೀತಿಯಲ್ಲಿ ಬಳಸ್ಬೋದು. ಭಾಗವತಿಕೆಯನ್ನು ಎಲ್ಲ ಮಾಡ್ಬೋದು. ಆದರೆ ಆರಂಭದಲ್ಲಿ ಕನ್ನಡ ಪದ್ಯ ಹೇಳಿ ತುಳುವಿನಲ್ಲಿ ಅರ್ಥ ಹೇಳುವ ಸ್ಥಿತಿ ಇತ್ತು. ಯಾಕಂದರೆ 1939ನೇ ಇಸವಿಯಲ್ಲಿ ಪಂದಬೆಟ್ಟು ವೆಂಕಟರಾಯರು ಅಂತ ಹೇಳುವವರು ಕೋಟಿ ಚೆನ್ನೈ ಪ್ರಸಂಗ ರಚನೆ ಮಾಡಿದರು. ಈ ರೀತಿಯ ಪ್ರಸಂಗ ರಚನೆ ಅದು ಹೊಸ್ತು. ಆದರೆ ಹಿಂದೆ ತುಳುವಿನಲ್ಲಿ ಪ್ರಸಂಗವೇ ಇರಲಿಲ್ವೋ ಅಂತ ಕೇಳಿದರೆ ಇತ್ತು. ಯಾವುದು?
ಸಂಕಯ ಭಾಗವತರ ತುಳು ಪಂಚವಟಿ ಇತ್ತು. ಅದು ಅವರು ವಿಟ್ಲ ಅರಮನೆಯ ಕವಿಗಳಾಗಿದ್ದರು ಅಂತ ಪ್ರತೀತಿ. ಆ ಅರಮನೆ ಹೆಣ್ಣು ಮಕ್ಕಳಿಗೆ ಕನ್ನಡ ಬರುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ತುಳುವಿನಲ್ಲಿ ಪದ್ಯ ಬರೀಬೇಕಾಗಿ ಬಂತು ಅಂತ ಅವರು ಆ ರೀತಿ ಮಾಡಿದರು. ಬೇರೆ ಕಡೆ ಅವುಗಳನ್ನು ಎಷ್ಟು ಆಡಿದ್ದಾರೆ ಅಂತ ಹೇಳಿ ಬರೋದಿಲ್ಲ. ಪ್ರಯೋಗಾರ್ಥವಾಗಿ ಕೆಲವು ಕಡೆ ಆಡಿದ್ದುಂಟು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಈಗ ತುಳುತಿಟ್ಟು ಅಂತ ಒಂದು ಪ್ರಾರಂಭಿಸಿ ಅದರಲ್ಲಿ ನಾವು ಆಹಾರ್ಯ ಅಥವಾ ವೇಷಭೂಷಣವನ್ನು ಪ್ರತ್ಯೇಕಿಸಿ ಮಾಡುವಾಗ ತುಂಬ ಚಿಂತನೆ ಮಾಡಬೇಕಾಗುತ್ತೆ. ಯಾವ ವೇಷಕ್ಕೆ ಯಾವ ವೇಷಭೂಷಣ ಆಭರಣ ಎಲ್ಲ ಆಗಬೇಕು ಅಂತ, ನಾಟ್ಯ ಎಲ್ಲ ಹೇಗಿರಬೇಕು, ಒಡ್ಡೋಲಗ ಹೇಗಿರಬೇಕು, ಅದು ಹಾಸ್ಯಾಸ್ಪದ ಅಂತ ಆಗಬಾರ್ದು, ನೈಜವಾಗಿ ಬರಬೇಕು. ಆ ರೀತಿಯ ಪ್ರಯತ್ನ ಯಕ್ಷಗಾನದ ಪಳಗಿದ ಕಲಾವಿದರು, ಯಕ್ಷಗಾನ ವಿಮರ್ಶಕರು, ಒಳ್ಳೆಯ ವಿಮರ್ಶಾ ಪ್ರಜ್ಞೆ ಇರುವಂಥ ಪ್ರೇಕ್ಷಕರು ಎಲ್ಲ ಇದ್ದು ಮಾಡಬೇಕು. ಅದಕ್ಕೆ ಕೆಲವು ಕಮ್ಮಟಗಳು, ಪ್ರಾತ್ಯಕ್ಷಿಕೆಗಳು ಎಲ್ಲ ಬೇಕಾಗ್ತದೆ. ಇದನ್ನು ಬಹಳ ಗಂಭೀರವಾಗಿ ಮಾಡಬೇಕಾಗ್ತದೆ. ಈಗ ವಿಮರ್ಶೆಗೆ ಸಂಬಂಧಪಟ್ಟಂತೆ ನಾನು ಗುರುತಿಸಿದಂತೆ ಬೇರೆ ವಿಮರ್ಶಾ ಕ್ಷೇತ್ರಕ್ಕಿಂತ ಯಕ್ಷಗಾನ ವಿಮರ್ಶೆ ಸ್ವಲ್ಪ ತೀಕ್ಷ್ಣ ಇರುತ್ತೆ ಅಂತ ಬರುತ್ತೆ. ಪ್ರಯೋಗಕ್ಕಿರ್ಬೋದು ಅಥವಾ ಪ್ರಸಂಗಕ್ಕಿರ್ಬೋದು. ಆ ರೀತಿಯ ವಿಮರ್ಶೆಗಳು ತಮಗೆ ತಮ್ಮ ಪ್ರಸಂಗಕ್ಕೆ ಬಂದದ್ದು ನೆನಪಿದೆಯಾ ಸರ್? ನನ್ನ ಪ್ರಸಂಗಕ್ಕೆ ತೀಕ್ಷ್ಣವಾದ ವಿಮರ್ಶೆಗಳು ಆಕ್ಷೇಪಾರ್ಹವಾದ ರೀತಿಯಲ್ಲಿ ಬಂದದ್ದು ಇಲ್ಲ ಅಂತ ಹೇಳ್ಬೋದು. ನನ್ನ ಗಮನಕ್ಕೆ ಹೆಚ್ಚು ಬರಲಿಲ್ಲ. ಬಂದಿರಲಿಕ್ಕೆ ಸಾಕು. ಯಾಕಂದರೆ ಎಲ್ಲರನ್ನೂ ಮೆಚ್ಚಿಸುವುದಾಗಲಿ ಅದು ಕಷ್ಟ. ಅದು ನನ್ನ ಆಶಯವೂ ಅಲ್ಲ. ಆದರೆ ವಿಮರ್ಶೆ ಬೇಕು. ಈಗ ಉದಾಹರಣೆಗೆ ಈಚೆಗೆ ಒಂದು 25 ವರ್ಷ ಯಕ್ಷಗಾನ ರಂಗದಲ್ಲಿ ದುಡಿದಂಥ ಒಬ್ಬ ವ್ಯಕ್ತಿ, ಕಲಾವಿದರು ದೊಡ್ಡ ಒಂದು ಆಚರಣೆಯನ್ನು ಮಾಡಿಕೊಂಡರು ತಮ್ಮ ಬಗ್ಗೆ. 25 ಬಿಟ್ಟು 50-75 ವರ್ಷ ಕೆಲಸ ಮಾಡಿದವರು ಏನು ಮಾಡಲಿಲ್ಲ ಅಲ್ಲ. ಅವರ ಬಗ್ಗೆ ಬೇರೆಯವರು ಬೇರೆ, ಈಗ ನಮ್ಮ ಗೋವಿಂದ ಭಟ್ರ ಬಗ್ಗೆ ಆಗಲಿ, ಬೇರೆ ಕೆಲವರ ಬಗ್ಗೆ ಆಗಲಿ ಗೌರವ ಗ್ರಂಥಗಳಾಗಿವೆ. ಇದೆಲ್ಲ ಆಗಿದೆ, ಮಾಡಬೇಕಾದ್ದು ನಾವು ಮಾಡಬೇಕು. ಆದರೆ ಅವರವರನ್ನು ಉದ್ಘಾಟಿಸಿಕೊಳ್ಳೋದುಂಟಲ್ಲ, ಇದಷ್ಟು ಯುಕ್ತವಾದ ಒಂದು ವಿಷಯ ಅಂತ ಆಗುವುದಿಲ್ಲ ಒಂದು. ಮತ್ತು ಯಕ್ಷಗಾನ ಎನ್ನುವುದು ಒಂದು ಪ್ರಮಾಣೀಕೃತ ಸಮನ್ವಯ ಕಲೆ. ಅದರಲ್ಲಿ ಒಂದು ವಿಷಯ ಹೆಚ್ಚು ಅತಿಶಯವಾಗಿ ವಿಜೃಂಭಿಸಬಾರದು. ಈಗ ಭಾಗವತಿಕೆ ಎನ್ನುವುದು ಅದರ ಪ್ರಧಾನವಾದ ಒಂದು ಅಂಗವಾದರೂ ಕೂಡ ಭಾಗವತಿಕೆಯೇ ಹೆಚ್ಚು ವಿಜೃಂಭಿಸಿ ಅದು ಬಹಳ ತಾರಕಸ್ಥಾಯಿಗೆ ಏರಿ ಆಮೇಲೆ ಅವರೋಣಕ್ಕೆ ಇಳಿದು ಈ ಸರ್ಕಸ್ ಎಲ್ಲ ಮಾಡುವಂಥದ್ದು ಅದು ಅಗತ್ಯ ಇಲ್ಲದ ಕೆಲಸ ಅಂತ ನನಗೆ ಕಾಣ್ತದೆ. ಯಾಕಂದರೆ ಯಾವುದು ಎಷ್ಟು ಬೇಕೋ ಈ ಔಚಿತ್ಯ ಪ್ರಜ್ಞೆ ಅದು ಯಕ್ಷಗಾನದಲ್ಲಿ ಬೇಕೇ ಬೇಕು. ಅದರ ಬಗ್ಗೆ ನಮ್ಮ ವಿಮರ್ಶಕರು ಚಿಂತಿಸಬೇಕು. ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಪತ್ರಿಕೆ ಇತ್ಯಾದಿ ಯಕ್ಷಗಾನಕ್ಕೆ ಸಂಬಂಧಿಸಿ ಪತ್ರಿಕೆಗಳುಂಟು, 2-3 ಪತ್ರಿಕೆಗಳು ಬರೀಬಹುದು. ಈ ಯಕ್ಷಗಾನ ಬದಲಾವಣೆ ಆಗುದಿಲ್ಲ ಸರ್? ಬೇರೆ ನಾವು ಹೇಳ್ತೇವೆ ಜಾನಪದ ಪರಿವರ್ತನೆ ಆಗ್ತಾ, ಸಾಹಿತ್ಯ ಕ್ಷೇತ್ರದಲ್ಲಿ ಯಕ್ಷಗಾನ ಸಾಂಪ್ರದಾಯಿಕವಾಗಿ ಇರಬೇಕೆ ಅಥವಾ ಅದು ಪರಿವರ್ತನೆ? ಅಲ್ಲ, ಪರಿವರ್ತನೆ ಒಂದಂಶ ಪರಿವರ್ತನೆ ಆಗ್ತಾ ಇರ್ತದೆ. ನಾನು ನನ್ನ ಯಕ್ಷತರು ಎನ್ನುವಂಥ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕದಲ್ಲಿ ಒಂದು ಮಾತು ಹೇಳಿದೆ. ಯಕ್ಷತರು ಅಂತ ಯಾವುದನ್ನು ಹೇಳ್ತಾರೆ ಅಂದರೆ ಗೋಳಿ ಮರದ ಬುಡ ಮೂಲದಲ್ಲಿದ್ದ ಹಾಗಿರುವುದಿಲ್ಲ, ಅದು ಕುಂಬಾಗಿರ್ತದೆ. ಆದರೆ ಅದು ಅದರ ಸೃಜನಶೀಲತೆಯಿಂದ, ಸೃಷ್ಟಿಶೀಲತೆಯಿಂದ ಬೀಳಲುಗಳನ್ನು ಬಿಡುತ್ತಾ ಅವುಗಳೇ ಸ್ತಂಭಗಳಾಗಿ ಅವುಗಳು ವಿಶಾಲವಾಗಿ ಹಬ್ಬಿಕೊಂಡು ಹೋಗ್ತವೆ. ಹಾಗೆ ಯಕ್ಷಗಾನ ಕೂಡ ಅದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡು ಒಂದು ಹೊಸ ರೂಪವನ್ನು ಪಡಿಬಹುದು. ಅದು ತಪ್ಪೇನೂ ಅಲ್ಲ. ಆದರೆ ಅದು ವಿಕಾರ ರೂಪವನ್ನು ಹೊಂದಿ ಒಂದಂಶ ಮಾತ್ರ ವೃದ್ಧಿಯಾದರೆ ಅದು ನಮಗೆ ಇಷ್ಟ ಆಗಲಾರದು ಅಂತ ನನ್ನ ಒಂದು ಅಭಿಪ್ರಾಯ. ಸರಿ, ಈಗ ಯಕ್ಷಾಂದೋಲನ, ಯಕ್ಷತರ ಮುಂತಾದ ಕೃತಿಗಳನ್ನು ತಾವು ಬರೆದಿದ್ದೀರಿ. ಆ ಕೃತಿಗಳ ಹಿನ್ನೆಲೆಗೆ ಅಧ್ಯಯನಕ್ಕೆ ವಸ್ತು ಎಲ್ಲಿಂದ ಸಿಕ್ಕಿಸ್ತದೆ? ಯಕ್ಷಗಾನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅದು ಕ್ಷೇತ್ರ ಕಾರ್ಯದ ಮೂಲಕ ಮಾಡಿತ್ತು ಅಥವಾ ಗ್ರಂಥಗಳ ಆಧಾರದ? ಕ್ಷೇತ್ರ ಕಾರ್ಯ ಆ ವಿಷಯಕ್ಕೆ ಸ್ವಲ್ಪ ಕಡಿಮೆ. ಆದರೆ ಗ್ರಂಥಗಳ ಅಧ್ಯಯನ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪೂರ್ವ ಸಾಹಿತ್ಯ, ಉದಾಹರಣೆಗೆ ಅದಕ್ಕೆ ನಾಂದಿ ಹಾಡಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಅವರು ನನ್ನ ಎಣಿಕೆ ಪ್ರಕಾರ 1946ನೇ ಇಸವಿಯಲ್ಲಿ ಅವರು ಪಾರ್ಸಸುಬ್ಬ ಅಂತ ಹೇಳುವಂಥ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಪಾರ್ಸಸುಬ್ಬನ ಲಭ್ಯ ಇತಿಹಾಸ ಮತ್ತು ಪ್ರಸಂಗ ಸಾಹಿತ್ಯ ಎಲ್ಲವನ್ನು ಕೂಡ ಒಂದು ಅವಲೋಕನ ಮಾಡಿದ್ದಾರೆ.
ಆದರೆ ನಿಷ್ಠುರ ವಿಮರ್ಶಾತ್ಮಕ ಹೇಳುವುದಿದ್ದರೆ ಅವರು ಸ್ವಲ್ಪ ಅದರಲ್ಲಿ ತಮ್ಮ ಇಸೆಯಿಂದ ಸೇರಿಸುವುದುಂಟಲ್ಲ, ಇದನ್ನು ಮಾಡಿದ್ದಾರೆ. ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಪಾರ್ಸುಬ್ಬನ ಅವ ಸ್ವತಂತ್ರ ಕವಿ, ಅವನಿಗೆ ಬೇರೆಯವರ ಒಂದು ಊರುಗೋಲು ಅವಲಂಬನ ಬೇಕಾಗಿಲ್ಲ. ಆದರೆ ಅವರು ಅದನ್ನು ಮಾಡಿದ್ದಾರೆ, ಕೆಲವು ಪದ್ಯವನ್ನೆಲ್ಲ ಸೇರಿಸಿದ್ದಾರೆ, ಅದನ್ನು ಮಾಡಿದ್ದಾರೆ. ಅಂಥದ್ದನ್ನು ಅವರು ಬೇರೆ ಕಡೆಯಲ್ಲಿ ಮಾಡಿದ್ದಾರೆ, ಅದು ಈಗ ಪ್ರಸ್ತುತ ಬೇಡ. ಅದರಿಂದ ಅಧ್ಯಯನ ಆ ರೀತಿಯಾಗಿ ಹೇಗೆ ಯಕ್ಷಗಾನ ನಡೆದು ಬಂದ ದಾರಿ ಹೇಗೆ ಅಂತ ನಾವು ನೋಡಬೇಕಾಗುತ್ತೆ. ಪಾರ್ಸುಬ್ಬನಿಂದ ತೊಡಗಿ ಆಮೇಲೆ ಅನೇಕ ಒಳ್ಳೆಯ ಕವಿಗಳು ನಮಗೆ ಯಕ್ಷಗಾನದಲ್ಲಿ ಇದ್ದಾರೆ. ಹಟ್ಟಿಯಂಗಡಿ ರಾಮಭಟ್ರು, ಪಾಂಡೇಶ್ವರ ವೆಂಕಟ, ಮೂಲ್ಕಿ ರಾಮಕೃಷ್ಣಯ್ಯ, ಆಮೇಲೆ ಹೀಗೆ ಹಲವರಿದ್ದಾರೆ, ಮುದ್ದಣನ್ನು ಸೇರಿಸಿ. ಈಗ ನಿಮ್ಮ ವಿದೇಶ ಪ್ರಯಾಣದ ಅನುಭವ ಸರ್, ಯಕ್ಷಗಾನ ಇರ್ಬೋದು ಅಥವಾ ಜಾನಪದ ಅಥವಾ ಉಪನ್ಯಾಸ ಇತ್ಯಾದಿಗಳಿಗೆ ತಾವು ಒಂದೆರಡು ಬಾರಿ ವಿದೇಶಕ್ಕೆ ಹೋಗಿದ್ದೀರಿ ಅಂತ. ಒಂದು ಬಾರಿ. ಆ ಅನುಭವ ಹೇಗೆ? ಅದು ನಮ್ಮ ಒಂದು ತಂಡವನ್ನೇ ಕರೆಸಿದ್ರು. ನಮ್ಮೊಬ್ಬರು ಸ್ನೇಹಿತರು ಕೆ.ಸಿ. ಉದ್ಯಾವರ್ತ, ಕೇಶವ್ ಸಿ ಉದ್ಯಾವರ್ತ ಕಲಾಭಿಮಾನಿಗಳು, ಬಹರೇನ್ನಲ್ಲಿ ಒಳ್ಳೆ ಪ್ರಭಾವಶಾಲಿ ಉದ್ಯಮ ನಡೆಸ್ತಾ ಇದ್ದಾರೆ. ಅವರು ಕರೆಸಿದರು. ಆವಾಗ ನಮ್ಮ ತಂಡದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು, ಪ್ರಭಾಕರ ಜೋಶಿಯವರು, ವಿಜಾರ ಅಣ್ಣಪ್ಪನವರು, ಶ್ರೀಧರ ಭಂಡಾರಿಗಳು, ಪಕ್ಕಡಕುಂಜ ಕೃಷ್ಣ ನಾಯ್ಕರು, ಚಂಡೆಗೆ ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳರು ಎಲ್ಲ ಇದ್ದರು. ಬಹರೇನು ಮತ್ತು ದುಬಾಯ್ ಎರಡು ಕಡೆಯಲ್ಲಿ ಪ್ರಸಂಗಗಳಾಗಿವೆ. ಒಂದು ಕಡೆಯಲ್ಲಿ ತ್ರಿಪುರ ಮತನವನ್ನೇ ಆಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ದೇವಪೂಂಜ ಪ್ರತಾಪವನ್ನು ಆಡಿದ್ದಾರೆ. ಎರಡು ಕಡೆಯಲ್ಲಿ ತುಂಬ ಜನ ಇದ್ದರು. ನಮ್ಮ ಜನಗಳೇ ಈ ಕಡೆಯಿಂದ ಹೋದವರೇ ಇದ್ದರು. ವಿದೇಶದ ಅನುಭವ ನೀವು ಹೇಳಿದರೆ, ಅನುಭವ ವಿಶೇಷ ಹೇಳಲಿಕ್ಕೇನಿಲ್ಲ. ಆದರೆ ಹೋಗುವಾಗ ಒಂದು ಸಣ್ಣ ತೊಂದರೆ ಆಯಿತು. ಒಂದು, ನಾವು ಹೋಗುವಾಗ ವಿಮಾನಕ್ಕೆ ಬಾಂಬ್ ಇಟ್ಟಿದ್ದಾರೆ ಅಂತ ಒಂದು ಗುಮಾರಿ ಬಂದು, ಆಮೇಲೆ ಒಂದು ಸ್ವಲ್ಪ ದೂರಕ್ಕೆ ಹೋಗಿ ಅದನ್ನು ನಿಲ್ಲಿಸಿ ಎಲ್ಲ ತಪಾಸಣೆ ಮಾಡಿ ಇಲ್ಲ ಅಂತ ಪುರಾವೆ ಆಗಿ ಆಮೇಲೆ ಹೊರಟಿದ್ದ ತಗೊಳ್ಳಿ. ಆಮೇಲೆ ನಾವು ಬಿಲ್ಲು, ಬಾಣ, ಖಡ್ಗ ಇದೆಲ್ಲ ತಗೊಂಡಿದ್ದೇವೆ. ಅದನ್ನು ಅಲ್ಲಿ ತಪಾಸಣೆಯಲ್ಲಿ ಇವರು ಆಯುಧ ಪಾಣಿಗಳಾಗಿ ಇದ್ದಾರೆ, ಅದರಿಂದ ಇದನ್ನು ಅಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯುಧಗಳನ್ನು, ಕತ್ತಿ, ಕವಡೆ ಇದೆಲ್ಲ ಉಂಟಲ್ಲ ಸಾಧ್ಯ. ಆಮೇಲೆ ಅವರಿಗೆ ಇದು ಯಕ್ಷಗಾನ ಆಟ ಎಂಬ ಒಂದು ರಂಗಸ್ಥಳಕ್ಕೆ ಬೇಕಾದಂಥ ಸಾಂಕೇತಿಕ ಒಂದು, ಇದು ನಿಜವಾದ ಬಿಲ್ಲಲ್ಲ, ಗದೆಯೂ ಅಲ್ಲ, ಇದು ಒಂದು ಸಾಂಕೇತಿಕ ಅಂತ ಅವರನ್ನೆಲ್ಲ ಸಮಾಧಾನಪಡಿಸಿ ಆಗ ಅಲ್ಲಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ಒಟ್ಟು 15 ದಿವಸ ನಾವು ಎರಡು ಕಡೆಯಲ್ಲಿ ಇದ್ದೆವು. ಈಗ ಇವತ್ತಿಗೂ ನೀವು ಬಹಳ ಕೆಲವೊಮ್ಮೆ ವೈಚಾರಿಕ ವೈಜ್ಞಾನಿಕ ವಿಚಾರದ ಕುರಿತಾಗಿ, ಅಂದರೆ ಪತ್ರಿಕೆಯಲ್ಲಿ ಅಥವಾ ಸಮಾಜದಲ್ಲಿ ಏನಾದರೂ ಒಂದು ಸಾಂಪ್ರದಾಯಿಕ ಅಥವಾ ಸಮಾಜ ವಿರೋಧಿ ಇಂಥ ಧೋರಣೆಗಳು ಕಂಡಾಗ ಪ್ರತಿಕ್ರಿಯಿಸ್ತೀವಿ ಸರ್. ಅದು ಹೇಗೆ ಸಾಧ್ಯ ಆಯಿತು ಅಂತ? ಯಾಕಂದರೆ ಮುಖ್ಯವಾಗಿ ನನ್ನಲ್ಲಿ ಕರಾವಳಿಯಲ್ಲಿ ಬರೆದಂತಹ ಲೇಖನಗಳು, ಯಾಕಂದರೆ ಒಂದು ರೀತಿಯ ಧೀಶಕ್ತಿ ಇಲ್ಲದ ಸಾಧ್ಯನೇ ಇಲ್ಲ. ಎಲ್ಲರಿಂದ ತಪ್ಪಿಸ್ಕೊಳ್ಳೋದು ಆ ರೀತಿಯ ಪ್ರಯತ್ನ ಸಾಧ್ಯ ಇಲ್ಲ. ಧೀಶಕ್ತಿ ಅಂತ ಹೇಳುವ ಒಂದು ರೀತಿಯಲ್ಲಿ ಸ್ವಲ್ಪ ಧೈರ್ಯವೂ ಬೇಕಾಗುತ್ತದೆ. ಹೌದು, ಯಾಕಂದರೆ ಕೆಲಸದ ಪೆಟ್ಟು ತಿನ್ನಬೇಕಾಗಿಯೂ ಬರಬಹುದು. ಆದರೆ ಈಗ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕೆಲವರ ಟೀಕೆ ಟಿಪ್ಪಣಿ, ಮಾತಿನ ಪೆಟ್ಟು, ಇದು ದೊಡ್ಡದಲ್ಲ ಒಂದು ರೀತಿಯಲ್ಲಿ. ಮತ್ತು ಶೀಘ್ರ ಸ್ಪಂದನ ಎನ್ನುವಂಥ ನನ್ನ ಒಂದು ಸ್ವಭಾವ ಗುಣ. ಈಗಲೂ ರೇಡಿಯೋ ಕೇಳ್ತೇನೆ, ನಾನು ರೇಡಿಯೋ ಕೇಳ್ತೇನೆ, ಅದರಲ್ಲಿ ಕೆಲವು ವಿಷಯಗಳು ನಿತ್ಯ ಬರ್ತವೆ. ಅದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನೇರವಾಗಿ ನಾನು ಆಕಾಶವಾಣಿ ಆಫೀಸಿಗೆ ತಿಳಿಸ್ತೇನೆ, ಒಂದು ಕಾರ್ಡಿನಲ್ಲಿ ಬರೆದು ತಿಳಿಸ್ತೇನೆ. ಕೆಲವು ಸರ್ತಿ ನನಗೆ ಇಷ್ಟ ಆಗದ ವಿಷಯವನ್ನು ತಿಳಿಸ್ತೇನೆ. ಅಥವಾ ಯಾರೋ ನಮ್ಮ ಸ್ನೇಹಿತರು ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ, ಅದು ನನಗೆ ಇಷ್ಟ ಆಗದಿದ್ದರೂ ಅಥವಾ ಇಷ್ಟ ಆದರೂ ನನ್ನ ಅಭಿಪ್ರಾಯವನ್ನು ಒಂದು ಕಾರ್ಡಿನಲ್ಲಿ ಬರೆದು ಹಾಕ್ತೇನೆ. ಕೆಲವು ಸರ್ತಿ ನನ್ನ ಶ್ರೀಮತಿಯವರು ಆಕ್ಷೇಪ ಹೇಳಿದ್ರು, ನೀವು ಯಾಕೆ ಇದೆಲ್ಲ, ಯಾಕೆ ಅದಕ್ಕೆ ಸ್ಪಂದಿಸಬೇಕು? ಈಗ ಸ್ಪಂದನ ಇಲ್ಲದ ಜೀವನಕ್ಕೆ ಏನರ್ಥ? ಬದಲಾವಣೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಸ್ಪಂದನ ಅದು ಒಂದು ಜೀವಿಯ ಜೀವಂತಿಕೆಯ ಒಂದು ಲಕ್ಷಣ. ಅದು ನಾವು ನಮ್ಮಲ್ಲಿ ನಮ್ಮ ಸ್ಮೃತಿ ಅದು ಸುಸ್ಥಿತಿಯಲ್ಲಿ ಇರುವಲ್ಲಿವರೆಗೆ ಅದು ಇರ್ತದೆ. ಅದು ಸರಿ ಅಂತಲ್ಲ, ಯಾವಾಗಲೂ ಸರಿಯಾಗಿ ಇರ್ತದೆ, ನಾನು ಸರಿಯಾದ ವಿಮರ್ಶೆ ಮಾಡಿದ್ದೇನೆ ಅಂತ ಕೊಚ್ಚಿಕೊಳ್ಳುವಂಥ ವಿಷಯ ಅಲ್ಲ. ಒಂದು ಅಭಿಪ್ರಾಯ ಸ್ವಾತಂತ್ರ್ಯ ಬೇಕು ಮನುಷ್ಯನಿಗೆ. ಅದು ಸರಿಯಾಗಿ ಆದರೆ
ಕೆಲವರಿಗೆ ಒಪ್ಪಿಗೆ ಆದರೆ ಸಂತೋಷ, ಇಲ್ಲ ಅಂತಾದರೆ ಚಿಂತೆ ಇಲ್ಲ. ಸರ್, ಈಗ ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಪದವಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ ಮದ್ರಾಸ್ ವಿಶ್ವವಿದ್ಯಾಲಯ ಚಿನ್ನದ ಪದಕದಿಂದ ಹಿಡಿದು, ಆ ಬಳಿಕ ನವಸಾಕ್ಷರರಿಗಾಗಿ ಬರೆದದಕ್ಕೆ ಕೇಂದ್ರ ವಿದ್ಯಾ ಇಲಾಖೆಯ ಬಹುಮಾನ, ಆಮೇಲೆ ಜಾನಪದ UGC ಸಂಸ್ಥೆಯ ಅನುದಾನ, ಆಮೇಲೆ ಸಂಶೋಧನಾ ಫೆಲೋಶಿಪ್ ಉಡುಪಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ್ದು, ಆಮೇಲೆ ತುಳು ಸಾಹಿತ್ಯ ಅಖಿಲ ಭಾರತ ತುಳು ಸಮ್ಮೇಳನದ ಅಧ್ಯಕ್ಷತೆ, ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷತೆ, ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ, ಕೊಡಲಿ ಶ್ರೀನಪ್ಪ ಹೆಗಡೆ ಅವರ ಪ್ರಶಸ್ತಿ, ಹೀಗೆ ಹಲವಾರು ಪುರಸ್ಕಾರಗಳು ಬಂದಿವೆ. ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಕೂಡ ತಮಗೆ ಸಿಕ್ಕಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೀರಿ. ನಾನು ಈ ಪ್ರಶ್ನೆಯನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಸಮಾಜ ಮತ್ತು ಸರ್ಕಾರ ವಿದ್ವಾಂಸರನ್ನ, ಕಲಾವಿದರನ್ನ, ಸಾಹಿತಿಗಳನ್ನ ಸರಿಯಾಗಿ ಗುರುತಿಸ್ತದೆ ಅಂತ ನಿಮ್ಗೆ ಅನ್ನಿಸ್ತದ ಇವತ್ತಿನ ಸಂದರ್ಭದಲ್ಲಿ? ಗುರುತಿಸಿ, ಈಗ ನನ್ನ ಮಟ್ಟಿಗೆ ಹೇಳುವುದಾದರೆ ಸರ್ಕಾರ ಮತ್ತಿನ ವಿಚಾರ ಅಂತ ಹೇಳುವ ಸಮಾಜ, ಅದು ವಿಶಾಲ ಸಮಾಜ ನನ್ನ ಇತಿಮಿತಿಯಲ್ಲಿ ನಾನು ಮಾಡಿದ್ದ ಕೆಲಸಗಳನ್ನು ಅಂಗೀಕರಿಸಿದೆ, ಒಂದು ರೀತಿಯಲ್ಲಿ ಅಂಗೀಕರಿಸಿದೆ, ಗೌರವಿಸಿದೆ, ಪ್ರೀತಿಯಿಂದ ಕಂಡಿದೆ. ಅದಕ್ಕೆ ಬೇಕಂತ ನೀವು ಪ್ರಶಸ್ತಿಗಳ ಮಾಲಿಕೆಯನ್ನು ಹೇಳಿದ್ರಲ್ಲ, ಇವುಗಳಲ್ಲಿ ಏನು ಸೂಚಿಸ್ತವೆ ಅಂದರೆ, ನನ್ನ ಕೆಲಸಗಳು ಸಮಾಜಕ್ಕೆ ಸಮ್ಮತ ಆಗಿದೆ, ಸಮಾಜ ಅದನ್ನು ಒಪ್ಪಿದೆ ಅಂತ ಹೀಗೆ ಹೇಳ್ಬೋದು. ಈಗ ಅದು ತಿರಸ್ಕರಣೀಯವಾದ ವಿಷಯ ಇದ್ದರೆ ಅವರು ಹಾಗೆ ಹೇಳ್ತಾ ಇರಲಿಲ್ವ ಏನೋ. ಆದರೆ ಈ ದೃಷ್ಟಿಯಲ್ಲಿ ನನಗೆ ಕೃತಕೃತ್ಯತೆ ಉಂಟು, ಸಾರ್ಥಕ ಭಾವನೆ ಉಂಟು. ನಮ್ಮ ವಿಶಾಲವಂತ ಅಭಿಮಾನಿ ಬಳಗ, ಸ್ನೇಹಿತ ವರ್ಗ ಇವರೆಲ್ಲ ನಮ್ಮನ್ನು ಪ್ರೀತಿಸಿದ್ದಾರೆ. ಯಾಕಂದರೆ ಜನಪ್ರೀತಿಯನ್ನು ನಾವು ಕಳ್ಕೊಂಡ್ರೆ ಆ ಲೋಕದಲ್ಲಿ ಮತ್ತೆ ಏನುಂಟು? ಎಲ್ಲರೂ ಆ ಜನ ಆಗಲಿಕ್ಕೆಲ್ಲ ಮಾಡಿದ್ರೆ ಅಂತ ಹೇಳಿದರೆ ನಾವು ತಲೆ ಎತ್ತಿ ತಿರುಗೋದು ಹೇಗೆ? ಆ ದೃಷ್ಟಿಯಿಂದ ನಾನು ಜನಪ್ರಿಯತೆಗಾಗಿ ಹೋಗುವನಲ್ಲದಿದ್ದರೂ ಜನಪ್ರೀತಿಯನ್ನು ನಾನು ಸಾಕಷ್ಟು ಪ್ರಮಾಣದಲ್ಲಿ ಪಡೆದಿದ್ದೇನೆ ಅಂತ ಹೇಳ್ಬೋದು. ಈಗ ಈಗಿನ ಯುವಜನಾಂಗಕ್ಕೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು, ಅವರಿಗೆ ನಿಮ್ಮ ಸಂದೇಶ ಏನು? ಸಂದೇಶ ಅಂತ ದೊಡ್ಡ ಮಾತು ಅಲ್ಲದಿದ್ದರೂ ಸ್ವಲ್ಪ ಪ್ರಾಯದ ಮಟ್ಟಿಗೆ ಹಿರಿಯನಾದ ನೆಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾರ್ಥಕತೆಯನ್ನು, ಪ್ರಸಿದ್ಧಿಯನ್ನು ಪಡಿಬೇಕಾದರೆ ಸ್ವಲ್ಪ ಪರಿಶ್ರಮಿಸಬೇಕು. ಸುಮ್ಮನೆ ಹಗ್ಗಕ್ಕೆ ಯಾವುದು ಸಿಕ್ಕಬಾರದು, ಧರ್ಮಾರ್ಥ ಅಂತೂ ಏನೂ ಸಿಕ್ಕಬಾರದು, ಅದಕ್ಕೆ ಬೆಲೆಯೂ ಇಲ್ಲ, ನೆಲೆಯೂ ಇಲ್ಲ. ಆದ್ದರಿಂದ ಯಾವುದೇ ಕ್ಷೇತ್ರದಲ್ಲಿ ನಾವು ಆಳವಾಗಿ ತೊಡಗಿಸಿಕೊಂಡು ಪರಿಶ್ರಮಿಸಿದರೆ ಅದರಲ್ಲಿ ನಮಗೆ ಸಿಕ್ಕುವಂಥ ಸಂತೋಷವೇ ಬೇರೆ. ಆ ಸಂತೋಷನ ಪಡೀಲಿಕ್ಕೆ ಪ್ರಯತ್ನಿಸಬೇಕು. ಬರೇ ಮೇಲಿಂದ ಮೇಲೆ ಸ್ವಲ್ಪ ಮಟ್ಟಿಗೆ ಓದಿಕೊಂಡು ವಿಚಾರ ಮಾಡಿಕೊಂಡು ಮುಂದುವರಿದರೆ ಹೆಚ್ಚು ಸಾರ್ಥಕತೆ ಜೀವನದಲ್ಲಿ ಆಗೋದಿಲ್ಲ. ಈಗ ಯಾರೋ ಒಂದು ವಿಷಯಕ್ಕೆ ಹೇಳಿದರು, 1% ಇನ್ಸ್ಪಿರೇಷನ್, 99% ಪರ್ಸ್ಪಿರೇಷನ್ ಅಂತ. ಬೆವರು ಸುರಿಸಿ ದುಡಿಬೇಕು ಅಂದರೆ, ಈ ಕ್ಷೇತ್ರದಲ್ಲಿ ಬೆವರು ದುಡಿದು ಅಂದರೆ ಆಳವಾಗಿ ತೊಡಗಿಸಿಕೊಳ್ಬೇಕು. ನೈಜವಾಗಿ ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ದುಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಉಂಟು ಭಗವದ್ಗೀತೆಯಲ್ಲಿ. ಕೆಲಸ ಮಾಡುವಂಥದ್ದು ನಮ್ಮ ಧ್ಯೇಯ, ನಮ್ಮ ಕೆಲಸ, ಕರ್ತವ್ಯ. ಫಲಾಫಲ ದೈವಾಯತ್ತವಾದ್ದು ಅಂತ ಅದನ್ನು ವಿಧಿಗೋ ನಿಸರ್ಗಕ್ಕೋ ಅದು ಬಿಡಬೇಕು. ನಾವು ಅದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ಸಹಜವಾಗಿ ಒಳ್ಳೆಯ ಕೆಲಸದಿಂದ ಒಳ್ಳೆಯ ಪರಿಣಾಮ ಆಗುತ್ತದೆ ಅಂತ ಆ ಒಂದು ಭಾವನೆ ನಂದು ಕೂಡ. ಮಂಗಳೂರು ಆಕಾಶವಾಣಿಯ ಧ್ವನಿಮುದ್ರಣ ದಾಖಲಾತಿಗಾಗಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಪ್ರಕಾರಗಳ ಕುರಿತಾಗಿ ಅವರು ಮಾಡಿದಂತಹ ಕೆಲಸದ ಹಿನ್ನೆಲೆಯನ್ನು ನಾವು ನಿನ್ನೆಯಿಂದ ದಾಖಲಿಸಿಕೊಂಡು, ಇದರ ಮುಖ್ಯ ಉದ್ದೇಶ ಇರೋದು ಮುಂದಿನ ಜನಾಂಗಕ್ಕೆ ಇದು ತಲುಪಬೇಕು ಮತ್ತು ಅದು ಸ್ಫೂರ್ತಿಯನ್ನು ನೀಡಬೇಕು ಎಂಬುದಾಗಿ ಬಹಳ ನಮ್ಮ ಮೇಲೆ ಅಭಿಮಾನ ಇಟ್ಟು, ಪ್ರೀತಿ ಇಟ್ಟು, ನಾವು ಕೇಳಿದಂತಹ ಪ್ರಶ್ನೆಗೆ ತಾವು ತಮ್ಮದೇ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದೀರಿ. ಈ ಸಂದರ್ಶನ ಬಹುಶಃ ಮುಂದಿನ ಪೀಳಿಗೆಗೆ ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ತಮಗೆ ಆಕಾಶವಾಣಿ ಕೇಂದ್ರದ ಪರವಾಗಿ, ನಮ್ಮ ವೈಯಕ್ತಿಕವಾಗಿ, ಸಮಸ್ತ ಜನತೆಯ ಪರವಾಗಿ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ. ನಮಸ್ಕಾರ. ಈಗ ನೀವು ನಿಮ್ಮ ತಂಡದವರು ಒಂದು ಸಮಷ್ಟಿ ಪ್ರಜ್ಞೆಯಿಂದ ನಾನು ಕೆಲವು ಕ್ಷೇತ್ರಗಳಲ್ಲಿ ಮಾಡಿದಂಥ
ನನ್ನ ಮಿತಿಯ ಕೆಲವೊಂದು ಕಾರ್ಯಗಳನ್ನು ದಾಖಲೀಕರಣ ಮಾಡಿಕೊಂಡು ಅದನ್ನು ಶ್ಲಾಘಿಸ್ತಾ ಇದ್ದೀರಿ. ನನ್ನ ಮಟ್ಟಿಗೆ ಅದೊಂದು ಒಳ್ಳೆಯ ಶಿಫಾರಸು ಕೂಡ. ಯಾಕಂದರೆ ಯಾರಿಗೇ ಆಗಲಿ, ಎಷ್ಟು ವೈರಾಗ್ಯಶೀಲನಾದಂಥ ವ್ಯಕ್ತಿಗೆ ಇರಲಿ, ಒಂದು ಸಣ್ಣ ಪ್ರಶಂಸೆ ಅದು ಚೇತನಕಾರಿಯಾದ್ದು. ಆ ದೃಷ್ಟಿಯಿಂದ ನೀವು ಮಾಡಿದಂಥ ಒಳ್ಳೆಯ ಮಾತುಗಳು ನನಗೆ ಅವುಗಳು ಸ್ಫೂರ್ತಿದಾಯಕವಾಗಿವೆ. ಅದಕ್ಕಾಗಿ ಇಷ್ಟು ಸುದೀರ್ಘ ಕಾಲ ನೀವೆಲ್ಲ ಪರಿಶ್ರಮಿಸಿ ನನ್ನ ಒಂದು ಸಂದರ್ಶನವನ್ನು ಮಾಡಿದ್ದೀರಿ. ನನ್ನ ಪಾಲಿಗೆ ಇದೊಂದು ಅಪೂರ್ವ ಸುಯೋಗ. ಎಲ್ಲ ವಿಚಾರಗಳಿಗೆ ಸಂಬಂಧಿಸಿ ಪ್ರಶ್ನೋತ್ತರಗಳು, ಸಂವಾದಗಳು ನಡೆದಿವೆ. ಈ ದಾಖಲೀಕರಣ ನನಗೂ ನನ್ನ ಕುಟುಂಬ ವರ್ಗದವರಿಗೂ ಒಂದು ನೆಮ್ಮದಿಯ, ಸಂತೋಷದ ಒಂದು ವಿಷಯ. ಹೌದು, ಅವರ ಮತ್ತು ನನ್ನ ಪರವಾಗಿ ನಿಮ್ಮ ತಂಡಕ್ಕೆ ಪ್ರಧಾನವಾಗಿ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಇದನ್ನು ಈ ಸಂವಾದವನ್ನು ಮುಂದಕ್ಕೆ ತಗೊಂಡು ಹೋಗಿದ್ದೀರಿ. ನಿಮಗೆ ವಿಶೇಷ ವಂದನೆಗಳು. ಉಳಿದ ಸ್ನೇಹಿತರೆಲ್ಲ ಇದಕ್ಕೆ ಪೋಷಕವಾಗಿ ಸಂತೋಷವಾಗಿ ದುಡಿದಿದ್ದಾರೆ, ವರ್ತಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ಹಾರ್ದಿಕವಾದ ವಂದನೆಗಳು. ಧನ್ಯವಾದಗಳು ಸರ್. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣಾನಾಥ ಎಕ್ಕಾರ್. ನಮಸ್ಕಾರ.